ಬ್ರೇಕ್ನ ನಂತರ ನಮ್ಮ ಬೆಂಗಳೂರಿಗೆ ಸ್ವಾಗತ. ಕೆಲ ದಿನಗಳಿಂದ ಕಡಿಮೆಯಾಗಿದ್ದ ಈರುಳ್ಳಿ ಬೆಲೆ ಮತ್ತೆ ಏರಿಕೆಯಾಗ್ತಿದೆ. ಜನಸಾಮಾನ್ಯರು ಈರುಳ್ಳಿ ದರ ಏರಿಕೆಯಿಂದ ಮತ್ತೆ ಕಂಗಾಲಾಗಿದ್ದಾರೆ. ಈರುಳ್ಳಿ ಬೆಲೆ ಮತ್ತೆ ಯಾಕೆ ಏರಿಕೆ ಆಗ್ತಿದೆ ಅಂತ ಬನ್ನಿ ನೋಡೋಣ. ಅಡಿಗೆ ಮನೆಯಲ್ಲಿ ಈರುಳ್ಳಿ ಹೆಚ್ಚೋಕ್ ಕುಳಿತರೆ ಕಣ್ಣೀರು ಬರುತ್ತೆ ಅಂತಾರೆ. ಆದ್ರೆ ಈಗ ರೇಟ್ ಕೇಳಿದ್ರೇನೆ ಸಾಕು ಕಣ್ಣೀರು ಬರುತ್ತ್ರಿ. ತಿನ್ನೋ ಹಾಗೂ ಇಲ್ಲ, ಬಿಡೋ ಹಾಗೂ ಇಲ್ಲ. ಕೆಲ ದಿನಗಳ ಹಿಂದೆ 50 ರೂಪಾಯಿ 60 ರೂಪಾಯಿಗೆಲ್ಲ 1 kg ಈರುಳ್ಳಿ ಸಿಗ್ತಾ ಇತ್ತು. ಆದ್ರೆ ಇದೀಗ ಮತ್ತೆ 80 ರೂಪಾಯಿಗೆ ಹೆಚ್ಚಳ ಆಗೋಗಿದೆ. ಇದಕ್ಕೇನ್ ಕಾರಣ ಅಂದ್ರೆ ಇತ್ತೀಚೆಗೆ ಸುರಿದಿರುವ ಮಳೆಯ ಎಫೆಕ್ಟ್. ಹಳೆ ಈರುಳ್ಳಿ ಸ್ಟಾಕ್ ಆಗಿದೆ, ಸ್ಟಾಕ್ ಆಗಿದ್ರೆ ಕಮ್ಮಿ ಆಗಿದೆ. ಅದು ಈಗ ಈ ಹೊಸ ಈರುಳ್ಳಿ ಬರ್ದಾಗ ಏನಾಗಿದೆ, ಸ್ವಲ್ಪ ಹಳೆ ಈರುಳ್ಳಿ ರೇಟ್ ಜಾಸ್ತಿ ಆಗಿದೆ. ಒಂದು ನಮ್ಮ ಹೋಲ್ಸೇಲಿಗೆ ಒಂದು 50 ರೂಪಾಯಿ ಮೇಲೆ, ನಮ್ಮ ಯಶವಂತಪುರ ಮಾರ್ಕೆಟು APMCಲೇ 50 ರೂಪಾಯಿ ಮೇಲಿದೆ. ಇತ್ತೀಚೆಗೆ ಮಳೆ ಎಡಬಿಡದೆ ಸುರಿದಿರೋದ್ರಿಂದ ಹೊಸ ಈರುಳ್ಳಿ ಒಣಗದೆ ಮಾರುಕಟ್ಟೆಗೆ ಬಂದಿಲ್ಲ. ಹೀಗಾಗಿ ಬೆಲೆ ಎಲ್ಲ ಜಾಸ್ತಿ ಆಗಿದೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಮತ್ತಷ್ಟು ಬೆಲೆ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಜನಸಾಮಾನ್ಯರು ಪರದಾಡುವಂತಾಗಿದೆ. ಈರುಳ್ಳಿ ಇವಾಗ ಮಳೆಗಾಲ ಜಾಸ್ತಿ ಇರೋದ್ರಿಂದ ಜಾಸ್ತಿ ಹಾಳಾಗ್ತದೆ ಅಂತ ಹೇಳ್ತಾವ್ರೆ. ಇಳುವರಿ ಕಮ್ಮಿ ಬರ್ತದೆ, ಹಂಗಾಗಿ ಈರುಳ್ಳಿ ರೇಟ್ ಸ್ವಲ್ಪ ಜಾಸ್ತಿ ಇದೆ. ನಾವು ತಗೊಳ್ಳೇಬೇಕು, ಏನು ಮಾಡೋಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ಈರುಳ್ಳಿ ಕತ್ತರಿಸುವಾಗ ಮಾತ್ರ ಬರ್ತಿದ್ದ ಕಣ್ಣೀರು ಈಗ ಈರುಳ್ಳಿ ಖರೀದಿಸುವಾಗಲೂ ಬರ್ತಾ ಇದೆ. ಸದ್ಯಕ್ಕೆ ಇದು ಕಡಿಮೆಯಾಗೋ ಲಕ್ಷಣಗಳು ಕಾಣಿಸ್ತಿಲ್ಲ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್. ವಿಭಿನ್ನ ಪ್ರತಿಭಟನೆಗೆ ಹೆಸರಾದ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. 5 ದಶಕಗಳ ಹಿಂದೆ ಇದೇ ದಿನ ಬೂಟ್ಸ್ ಏಟು ಬಿದ್ದ ದಿನವನ್ನ ವಾಟಾಳ್ ತನ್ನ ಜನ್ಮದಿನವನ್ನಾಗಿ ಆಚರಿಸಿಕೊಳ್ತಾರೆ. ಇಂದು ನಗರದ ಟೌನ್ ಹಾಲ್ನಲ್ಲಿ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡ್ರು. ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಬಸವರಾಜ ಹೊರಟ್ಟಿ, ರೈತ ಸಂಘದ ಅಧ್ಯಕ್ಷ ಪುಟ್ಟಣಯ್ಯ, ಕರವೇ ಪ್ರವೀಣ್ ಶೆಟ್ಟಿ, ಸಾರಾ ಗೋವಿಂದ ಸೇರಿದಂತೆ ಹಲವಾರು ಗಣ್ಯರು ಪಾಲ್ಗೊಂಡಿದ್ರು. ಮಂಗಳಯಾನಕ್ಕೆ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಸಜ್ಜಾಗ್ತಾ ಇದೆ. ಬೆಂಗಳೂರಿನ ಇಸ್ರೋ ಕೇಂದ್ರ ಕಚೇರಿಯಲ್ಲಿ ಸ್ವದೇಶಿ ತಂತ್ರಜ್ಞಾನದಿಂದ ಉಪಗ್ರಹ ನಿರ್ಮಿಸಲಾಗಿದೆ. 450 ಕೋಟಿ ವೆಚ್ಚದಲ್ಲಿ ಈ ಉಪಗ್ರಹ ನಿರ್ಮಿಸಲಾಗಿದ್ದು, ಮುಂದಿನ ತಿಂಗಳು ಶ್ರೀಹರಿಕೋಟ ಉಡ್ಡಯನ ಕೇಂದ್ರದಿಂದ ಉಡಾಯಿಸುವ ಯೋಜನೆ ಇದೆ. ಈ ಉಪಗ್ರಹ ಮಂಗಳನ ಅಂಗಳ ತಲುಪಲು 9 ತಿಂಗಳು ಬೇಕು ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಏನಿದೆ ಬನ್ನಿ ನೋಡೋಣ.